ಈ ಒಂದು ಕ್ಲೀನರ್ ಇದ್ದರೆ ನೆಲ ಕನ್ನಡಿಯಂತೆ ಹೊಳೆಯುತ್ತೆ. ವಾರದಲ್ಲಿ ಒಂದು ಬಾರಿ ಇದನ್ನು ಹಾಕಿ ನೆಲ ಒರೆಸಿದ್ರೆ ಸಾಕು, ನೆಲ ಕನ್ನಡಿಯಂತೆ ಹೊಳೆಯುತ್ತೆ. ಈ ಮ್ಯಾಜಿಕ್ ಕ್ಲೀನರ್ನಿಂದ ಮನೆಯ ದೊಡ್ಡ ಕೆಲಸಗಳು ನಿಮಿಷದಲ್ಲಿ ಮುಗಿಯುತ್ತೆ. ಎಲ್ಲರಿಗೂ ನಮಸ್ತೆ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮನೆ ಕ್ಲೀನ್ ಮಾಡುವುದು ಪ್ರತಿದಿನದ ಕೆಲಸ. ಅದರಲ್ಲೂ ಮನೆಯನ್ನು ಎಷ್ಟೇ ಸ್ವಚ್ಛವಾಗಿಟ್ಟರೂ ನೆಲ ಕೊಳೆ ಆಗೇ ಆಗುತ್ತೆ. ಮಾರ್ಕೆಟ್ನಲ್ಲಿ ನಾನಾ ರೀತಿಯ ಫ್ಲೋರ್ ಕ್ಲೀನರ್ಗಳು ಸಿಗುತ್ತೆ. ಆದರೆ ಇದರಿಂದ ಏನಾಗುತ್ತೆ ಅಂದರೆ ಒಂದು ಸೋಪಿನ ಮಾರ್ಕ್ ನಿಂತುಬಿಡುತ್ತೆ. ಹಾಗೆ ನೆಲದಲ್ಲಿ ಶೈನಿಂಗೇ ಇರೋದಿಲ್ಲ. ಹಾಗಿದ್ರೆ ನಾವೇನು ಮಾಡ್ಬೋದು? ಮನೆಯಲ್ಲೇ ಒಂದು ಸೂಪರ್ ಆಗಿರುವ ಕ್ಲೀನರ್ನ ತಯಾರಿಸ್ಕೊಳ್ಳೋದು. ಬನ್ನಿ ನೋಡ್ಕೊಂಬರೋಣ. ಮೊದಲಿಗೆ ನಾನು ನಿಂಬೆಹಣ್ಣು ತೊಗೊಂಡಿದ್ದೀನಿ, 3 ನಿಂಬೆಹಣ್ಣು. ನಿಮ್ಮ ಹತ್ರ ಏನಾದರೂ ಸ್ವಲ್ಪ ಹಾಳಾಗೋಂಥ ನಿಂಬೆಹಣ್ಣಿದ್ರೆ ಅದನ್ನು ಕೂಡ ತೊಗೊಳ್ಳಿ. ಈ ಲಿಕ್ವಿಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಹಾಳಾಗಿದೆ, 2 ಫ್ರೆಶ್ ಆಗಿದೆ. 3 ನಿಂಬೆಹಣ್ಣು ತೊಗೊಂಡಿದ್ದೀನಿ. ತೊಗೊಂಡು ನೀಟಾಗಿ ಒಂದರಲ್ಲಿ 4 ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ಲಿಕ್ವಿಡ್ ಮಾಡೋದಾದರೆ ಹಸಿದೇ ನಾವು ರುಬ್ಬಿ ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಅದು 1 ವಾರ 2 ವಾರ ಬರುತ್ತೆ ಅಷ್ಟೇ. ಅದೇ ನಾವು 3 ತಿಂಗಳಿಡಬೇಕಾದ್ರೆ ಅದನ್ನು ನಾವು ಬಾಯ್ಲ್ಡ್ ಮಾಡಿಕೊಂಡು ನಾವು ಲಿಕ್ವಿಡನ್ನ ತಯಾರು ಮಾಡಬೇಕು. ಈಗ ನಾನು ಈ ನಿಂಬೆಹಣ್ಣನ್ನು ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಡೈರೆಕ್ಟಾಗಿ ಇವಾಗಾದರೂ ಬೇಯಿಸ್ಬೋದು, ಇಲ್ಲಾಂದರೆ ಲಿಕ್ವಿಡ್ ಮಾಡಿ ಕೂಡ ನಾವು ಅದನ್ನು ಬೇಯಿಸ್ಬೋದು. ನಾನಿಲ್ಲಿ ಸ್ವಲ್ಪ 1 ಲೋಟದಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಬರೋಣ. ಈ ಥರ ಮಾಡೋದ್ರಿಂದ ಲಿಕ್ವಿಡ್ 3 ತಿಂಗಳಗಟ್ಟಲೆ ನಾವು ಫ್ರೆಶ್ ಆಗಿರುತ್ತೆ. ನೋಡಿ, ಇಲ್ಲಿ ನಾನು ನಿಂಬೆಹಣ್ಣನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಇದು ಬೇಯ್ದಿದೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಾವು ಜಾಸ್ತಿ ದಿನ ಇಡಬೇಕು ಅಂದರೆ 3 ತಿಂಗಳಗಟ್ಟಲೆ ಇಟ್ಟು ನಾವು ಯೂಸ್ ಮಾಡಬೇಕು ಈ ಲಿಕ್ವಿಡ್ನ ಅಂದರೆ ಈ ಥರ ಕುದಿಸ್ಕೋಬೇಕು. ಈಗ ನೋಡಿ, ಸ್ವಲ್ಪ ತಣ್ಣಗಾದ್ಮೇಲೆ ಈ ನಿಂಬೆಹಣ್ಣನ್ನು ಸಪ್ರೇಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಏನೇ ಅಂದರೂ ನಾವು ಮಾರ್ಕೆಟಿಂದ ಎಷ್ಟೋ ಕಾಸುಗಳನ್ನ ಕೊಟ್ಟು ನಾವು ತಂದಿರ್ತೀವಿ ಲಿಕ್ವಿಡ್ಗಳನ್ನ ನೆಲ ಒರೆಸೋಕ್ಕೆ. ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಯೂಸ್ ಮಾಡಿ ಲಿಕ್ವಿಡ್ ಮಾಡ್ಕೋಬೋದು. ಅದೇ ನೀರನ್ನು ಸ್ವಲ್ಪ ಹಾಕಿ ಇದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಇವಾಗ ಪೇಸ್ಟ್ ರೆಡಿ ಇದೆ. ಇದನ್ನೀಗ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಒಂದು ಬಾಟ್ಲಿಗೆ ಹಾಕಿ ಸ್ಪ್ರೈ ಮಾಡುವಾಗ ಅದು ಸ್ವಲ್ಪನೂ ಅದರದ್ದು ಅಂಶ, ಅದರದ್ದು ಸಿಪ್ಪೆ ಎಲ್ಲ ಸಿಗಬಾರ್ದು. ಹಾಗಾಗಿ ಇದನ್ನು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ, 2 ಸಲ ಸ್ವಲ್ಪನೇ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದರದ್ದಿರೋ ಅಂಶ ಎಲ್ಲ ತಗೊಂಬಿಡೋಣ. ಮಿಕ್ಸಿ ಜಾರೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ, ಈಗ ಇದ್ರಾಗಿರೋ ನಿಂಬೆಹಣ್ಣಿನ ಲಿಕ್ವಿಡ್ ಎಲ್ಲ ಕೆಳಗಡೆ ಹೋಗಿದೆ, ಅದರ ಸಿಪ್ಪೆ ಮಾತ್ರ ಮೇಲೆ ಉಳ್ಕೊಂಡಿದೆ. ಇದನ್ನು ಬಿಸಾಕ್ಬಿಟ್ಟು ನಾವೀಗ ಲಿಕ್ವಿಡನ್ನು ಯೂಸ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಸೂಪರ್ ಆಗಿರೋ ನಿಂಬೆಹಣ್ಣಿನ ಲಿಕ್ವಿಡ್ ರೆಡಿಯಾಗಿದೆ. ಇದಕ್ಕೀಗ 1 ಚಮಚದಷ್ಟು ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಉಕ್ಕು ಬರುತ್ತೆ ಅದು. ಈಗ ನೋಡಿ, ₹1 ಶಾಂಪು. ನಿಮ್ಮ ಹತ್ರ ಕ್ಲಿನಿಕ್ ಪ್ಲಸ್ ಇದ್ದರೆ ಕ್ಲಿನಿಕ್ ಪ್ಲಸ್ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಯಾವುದಾದ್ರೂ ₹1 ಶಾಂಪೂನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸೂಪರ್ ಆಗಿರೋ ಲಿಕ್ವಿಡ್. ಇದಕ್ಕೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂದರೆ ಅರ್ಧ ಚಮಚದಷ್ಟು ಬಟ್ಟೆ ಪೌಡರ್ ಅಂದರೆ ಬಟ್ಟೆ ವಾಶ್ ಮಾಡೋ ಪೌಡರ್ ಹಾಕ್ಕೊಬೋದು. ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬೇಕಿದ್ರೆ ವೆನಿಗರ್ ಹಾಕ್ಕೊಬೋದು. ನಾನಿಲ್ಲಿ ಉಪ್ಪು ಹಾಕಿರೋದ್ರಿಂದ ವೆನಿಗರ್ ಹಾಕಿಲ್ಲ. ಈಗ ನಮ್ಮ ಸೂಪರ್ ಆಗಿರುವ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಲಿಕ್ವಿಡ್ ರೆಡಿ ಆಯಿತು. ಈಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಬಾಟಲ್ಗೆ ಹಾಕಿ ಎತ್ತಿಟ್ಕೊಬೋದು. ಈ ರೀತಿ ಬೇಯಿಸಿ ಮಾಡೋದ್ರಿಂದ ಇದರ ಸೆಲ್ಫ್ ಲೈಫ್ ಹೆಚ್ಚಾಗುತ್ತೆ. ಅಂದರೆ ಇದು ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ. ಇಲ್ಲ ಅಂದರೆ ನೀವು 1 ವಾರ 2 ವಾರಕ್ಕೆ ಬೇಕಿದ್ರೆ ಹಸಿ ನಿಂಬೆಹಣ್ಣನ್ನು ರುಬ್ಬಿ ಮಾಡ್ಕೊಬೋದು. ಈಗ ಇದನ್ನು ಬಾಟಲ್ಗೆ ಹಾಕ್ಕೊಳ್ಳೋಣ. ನೀವು ಬೇಕಿದ್ರೆ ಜಾಸ್ತಿ ಕ್ವಾಂಟಿಟಿಲಿ ಕೂಡ ಇದನ್ನು ಮಾಡಿ ಇಟ್ಕೊಬೋದು. ಈಗ ನಾನು ತೆಂಗಿನ ಒಂದು ಚಿಪ್ಪಿನಿಂದ ಈ ನೀರನ್ನು ಹಾಕ್ಕೊಳ್ಳೋಣ. ನೀರೆಲ್ಲಿ ಚೆಲ್ಲೋಗಲ್ಲ. ನೋಡಿ, ತೆಂಗಿನ ಒಂದು ಚಿಪ್ಪು ಕೂಡ ಎಷ್ಟು ಯೂಸ್ ಆಗುತ್ತೆ. ಈ ಥರದಕ್ಕೆಲ್ಲ ಕೆಮಿಕಲನ್ನು ನಾವು ನೀಟಾಗಿ ಹಾಕೋಬೋದು, ಎಲ್ಲಿ ಚೆಲ್ಲೋಗಲ್ಲ. ಹೀಗೆ ಜಾಸ್ತಿ ಪ್ರಮಾಣದಲ್ಲೇ ಮಾಡಿ ಬಾಟ್ಲ್ಗಳಲ್ಲಿ ಹಾಕಿ ಎತ್ತಿಟ್ರೆ 3 ತಿಂಗಳು ಇಟ್ಟರೂ
ಏನೂ ಆಗಲ್ಲ, ಕೆಡೋಲ್ಲ, ಚೆನ್ನಾಗಿರುತ್ತೆ. ಈಗ ಬನ್ನಿ ಈ ಲಿಕ್ವಿಡನ್ನು ಹಾಕಿ ಮನೆಯಲ್ಲಿ ಏನೆಲ್ಲ ಕ್ಲೀನ್ ಮಾಡ್ಕೋಬೋದು ಅಂತ ಫಸ್ಟು ನೆಲ ಒರೆಸೋಣ. ಬಕೆಟಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2-3 ಚಮಚದಷ್ಟು ಈ ಲಿಕ್ವಿಡನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ನೀರಲ್ಲಿ ಮನೆಯನ್ನು ಒರೆಸಿ ಮನೆ ಕನ್ನಡಿಯಂತೆ ಹೊಳೆಯುತ್ತೆ. ಮನೆಯಲ್ಲಿ ಎಷ್ಟೇ ಬ್ಯಾಕ್ಟೀರಿಯಾಗಳಿದ್ರೂ ಕೂಡ ಕಡಿಮೆ ಆಗುತ್ತೆ. ಹಾಗೆ ಮನೆಯಲ್ಲಿ ಒಂದು ಒಳ್ಳೆ ಸುವಾಸನೆ ಇರುತ್ತೆ. ನೀವೇ ನೋಡ್ಬೋದು ಮನೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಂತ. ಒಮ್ಮೆ ಈ ಲಿಕ್ವಿಡನ್ನು ಬಳಸಿ ನೋಡಿ, ದುಬಾರಿ ಫ್ಲೋರ್ ಕ್ಲೀನರ್ನೇ ಮರೆತು ಬಿಡ್ತೀರಾ. ನೀವು ಕೂಡ ಒಂದ್ಸಲ ಈ ಲಿಕ್ವಿಡನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಮನೆ ಕ್ಲೀನ್ ಮಾಡೋದಷ್ಟೇ ಅಲ್ಲ, ಬಾತ್ರೂಮ್ ಕ್ಲೀನ್ ಮಾಡ್ಕೋಬೋದು, ಹಾಗೆ ಸಿಂಕನ್ನು ಕ್ಲೀನ್ ಮಾಡ್ಕೋಬೋದು, ಕೊಳಾಯಿಯಲ್ಲಿ ಗಲೀಜಿದ್ರೆ ಕ್ಲೀನ್ ಮಾಡ್ಕೊಬೋದು, ಬಾತ್ರೂಮ್ ಟೈಲ್ಸ್ ನೀಟಾಗುತ್ತೆ, ಎಲ್ಲವನ್ನು ಕನ್ನಡಿಯಂತೆ ಹೊಳೆಯುತ್ತೆ, ಅಷ್ಟೊಂದು ನೀಟಾಗಿರುತ್ತೆ. ಬಾತ್ರೂಮ್ ಸಿಂಕನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲಿಕ್ವಿಡನ್ನು ಹಾಕಿ ಒಂದು ಬ್ರಷಿನ ಸಹಾಯದಿಂದ ಉಜ್ಕೊಂಬಂದರೆ ನೀಟಾಗಿ ಫಳ ಅಂತ ಹೊಳಿತಾ ಇರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಕೊಳುತ್ತೆ ಅಂತ ಈ ಲಿಕ್ವಿಡಲ್ಲಿ. ಅದೇ ರೀತಿ ಟೈಲ್ಸನ್ನು ಕೂಡ ನೀವು ಬಾತ್ರೂಮ್ ಟೈಲ್ಸನ್ನು ಕೂಡ ಕ್ಲೀನ್ ಮಾಡ್ಕೊಬೋದು. ನೋಡಿ ಇವಾಗ ಎಷ್ಟು ತಳ ಅಂತ ಹೊಳಿತಾ ಇದೆ ಅಂತ ಈ ಸಿಂಕು. ಬಾತ್ರೂಮ್ ಟೈಲ್ಸ್ ಕೂಡ ಗೋಡೆ ಎಷ್ಟೇ ಗಲೀಜಾಗಿದ್ರೂ ಕರೆ ಕಟ್ಟಿದ್ರೂ ಅದು ಸ್ವಲ್ಪ ಲಿಕ್ವಿಡನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈ ಕರೆಯೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ, ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಕ್ಲೀನರ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.